ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದು ತುಂಬ ಸಿಂಪಲ್ ಡಿಸೈನ್, ಓಕೆನಾ. ನಾನು ಇಲ್ಲಿ ಮೊದಲಿಗೆ ಸ್ಯಾಟಿನ್ ಲೈನ್ ಹಾಕ್ಕೊಂಡು ಝೀರೋನಲ್ಲೇ ಇಟ್ಕೊಂಡು ಅಂದರೆ ಒಂದು 3/4 ಇಂಚ್ ಬರೋ ಥರ ಆರ್ಚನ್ನ ಹಾಕ್ಕೊಳ್ತಾ ಇದ್ದೀನಿ. 3/4 ಇಂಚ್ ಒಳಗಡೆ ಬರೋ ಥರ ನೋಡಿ, ಈ ರೀತಿ ರನ್ನಿಂಗ್ ಸ್ಟಿಚ್ಚಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ತುಂಬ ಹೆಣ್ಮಕ್ಳುಗಳಿಗೆ ತುಂಬಾ ಡೌಟ್ಸ್, ಅದರಲ್ಲೂ ಎಂಬ್ರಾಯ್ಡ್ರಿ ವರ್ಕ್ ಬಗ್ಗೆ ತುಂಬಾ ಡೌಟ್ಸ್ಗಳಿದೆ. ಅದಕ್ಕೋಸ್ಕರ ಒಂದು ಸಣ್ಣದಾಗಿ ನಿಮಗೆ ಕ್ಲಾರಿಟಿ ಅನ್ನೋದನ್ನು ಕೊಡ್ತೀನಿ. ಏನಂತ ಅಂದರೆ, ಈಗ ದಿನಕ್ಕೆ ಇಲ್ಲಾಂದರೆ ಒಂದು 10ರಿಂದ 15 ಕಾಲ್ ಅಂತೂ ಬಂದೇ ಬರುತ್ತೆ. ಆ 10ರಿಂದ 15 ಕಾಲಲ್ಲಿ ಒಂದು ಅರ್ಧಕ್ಕೆ ಅರ್ಧ ಜನ ಕೇಳೋದೇ, ಮೇಡಮ್ ಎಂಬ್ರಾಯ್ಡ್ರಿ ಈಸಿ ಇದೆಯಾ, ನಮ್ಮ ಕೈಲಿ ಕಲಿಯೋದಕ್ಕಾಗುತ್ತಾ, ಹೆಣ್ಮಕ್ಳು ಕಲಿಯೋದಕ್ಕಾಗುತ್ತಾ, ಅಥವಾ ಕಲಿಯೋಕ್ಕಾಗಲಿಲ್ಲ ಅಂತಂದರೆ ಏನು ಮಾಡ್ಬೋದು, ಆಮೇಲೆ ಜಿಗ್ಜಾಗ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ಮಾಡ್ಬೋದಾ, ಎಂಬ್ರಾಯ್ಡ್ರಿ ಮಷೀನಲ್ಲಿ ಮತ್ತು ಜಿಗ್ಜಾಗ್ ಮಾಡ್ಬೋದಾ, ಎರಡೂ ಒಂದೇ ಮಷೀನಲ್ಲಿ ಆಗುತ್ತಾ? ಇದಿಷ್ಟು ಕಾಮನ್ ಆಗಿ ಬರುವಂಥ ಕ್ವಶನ್ಗಳು. ಹಾಗೆ ತುಂಬ ಜನ ಹೆಣ್ಮಕ್ಳು ಮಷಿನ್ನ ಮನೆಯವರು ವಿರುದ್ಧವಾಗಿ ತೊಗೊಂಡು, ಅಥವಾ ತುಂಬಾ ಹಣನ 1 ರೂಪಾಯಿನೂ ಕೂಡಿಟ್ಟು ತೊಗೊಂಡು ಕಲಿಯೋಕ್ಕಾಗದೇ ಇರೋರು ಸಹ ತುಂಬ ಜನ ಕಾಲ್ ಮಾಡಿದ್ದೀರಾ, ಓಕೆನಾ. ನಾನು ಏನು ಹೇಳ್ತೀನಿ ಅಂತಂದರೆ, ಖಂಡಿತ ಕಲಿಯೋದಕ್ಕಾಗುತ್ತೆ. ಯಾರು ಕೂಡ ಕಲಿಯೋದಕ್ಕಾಗೋದಿಲ್ಲ ಅಂತ ಅನ್ನೋಷ್ಟು ದೊಡ್ಡ ವಿದ್ಯೆ ಅಲ್ಲ. ನಿಜವಾಗ್ಲೂ ಸಹ ನಿಮಗೆ ಸ್ಟಾರ್ಟಿಂಗೇ ನೀವು ಓಪ್ಸ್ನ ಕಳ್ಕೊಳ್ತೀರ. ಯಾವಾಗ ಅಂತಂದರೆ, ಸ್ಟಾರ್ಟಿಂಗ್ ನಂಬರ್ಸ್ ಸೆಟ್ ಮಾಡ್ಕೊಂಡೆಲ್ಲ ಇಟ್ಕೊಂಡು ವರ್ಕ್ ಹಾಕಬೇಕಾದ್ರೆ ಓಕೆ, ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಬ್ರೇಕ್ ಬ್ಯಾಲೆನ್ಸ್ ತೊಗೋತೀರಾ ನೋಡಿ, ಆವಾಗ ನಿಮಗೆ ನಂಬಿಕೆ ಅನ್ನೋದನ್ನು ಕಳ್ಕೊಳ್ತೀರ. ಯಾಕಂತಂದರೆ ನಿಮಗೆ 2 ಡೇಸ್ ಅಲ್ಲಿ ನೀವು ನಾನಿವಾಗ ಹೇಳ್ತೀನಿ, ಇವಾಗ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟೇ ಅಷ್ಟೇ, ಬಂದು ಆ ಬ್ರೇಕ್ ಬ್ಯಾಲೆನ್ಸ್ ಕೊಡ್ತೀನಲ್ವ, ನಾನು ಬಂದಿದ್ದ ದಿನವೇ ಸ್ಟಾರ್ಟಿಂಗ್ ದಿನವೇ ಬ್ರೇಕ್ ಬ್ಯಾಲೆನ್ಸ್ ಹೇಳ್ಕೊಡಲ್ಲ. ಯಾಕಂದರೆ ಅವ್ರಿಗೆ ಪ್ರೇಮ್ ಮೂಮೆಂಟ್ ಗೊತ್ತಾಗಬೇಕು. ಪ್ರೇಮ್ನ ಒಂದೇ ಸಲ ಬ್ರೇಕು ಮತ್ತು ಪ್ರೇಮ್ ಮೂಮೆಂಟ್ ಎಲ್ಲ ತೊಗೊಳ್ಳಿ ಅಂತ ಅಂದರೆ ಸ್ಟೂಡೆಂಟ್ಗೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ಫಸ್ಟು 1 or 2 ಡೇಸು ಏನು ನಂಬರ್ ಸೆಟ್ ಮಾಡಿ ಪ್ರೇಮ್ ಬ್ಯಾಲೆನ್ಸ್ನ ಕೊಡ್ತೀನಿ. ಅವ್ರಿಗೆ ಪ್ರೇಮ್ ಬ್ಯಾಲೆನ್ಸ್ ಮಾಡೋದಕ್ಕೆ ಬರಬೇಕು ಅಂತೇಳಿ ಪ್ರಾಕ್ಟೀಸ್ ಮಾಡೋದಕ್ಕೆ ಬಿಡ್ತೀನಿ. ಅದಾದಮೇಲೆ 3ನೇ ದಿನಕ್ಕೆ ನಾನು ಬ್ರೇಕ್ ಬ್ಯಾಲೆನ್ಸ್ನ ತೊಗೊಳ್ಳಿ ಅಂತೀನಿ. ಅವಾಗ ಅವ್ರು ಏನಂತಂತಾರೆ, ನನ್ನ ಕೈಲಿ ಬರ್ತಿಲ್ಲ ಮೇಡಮ್, ನನ್ನ ಕೈಲಿ ಬರ್ತಿಲ್ಲ, ನನ್ನ ಕೈಲಿ ಆಗಲ್ವಾ, ಸೇರ್ಕೊಂಡ್ಬಿಟ್ಟೆ ನಾನು, ಏನು ಮಾಡೋದು, ಬರ್ತಿಲ್ಲ ಅಂತ ಪ್ರತಿಯೊಬ್ಬರೂ ಹೇಳಿದ್ದಾರೆ ಈ ಮಾತು. ಬರ್ತಿಲ್ಲ, ಶೇಪ್ ಬರ್ತಿಲ್ಲ, ನನ್ನ ಕೈಲಿ ಆಗಲ್ವಾ ಅಂತ ಪ್ರತಿಯೊಬ್ಬರು ಸ್ಟೂಡೆಂಟು ಆಫ್ಲೈನ್ ಬರೋವಂಥವ್ರು ಕೇಳುವಂಥ ಕ್ವಶನ್ ಇದು. ನಾನು ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಅಂಥೇಳಿ. ಪ್ರತಿಯೊಬ್ಬರೂ ಆ ರೀತಿ ಕೇಳ್ತಾರೆ. ಬಟ್ ಅವ್ರಿಗೆ ಅದು ಒಂದು 2-3 ಡೇಸ್ ಅಷ್ಟೇ ಇರುತ್ತೆ. ಆ 2-3 ಡೇಸು ಏನು ಬ್ರೇಕ್ ಬ್ಯಾಲೆನ್ಸ್ ಕಲ್ತ್ಕೊಂಡಾದಮೇಲೆ ಇನ್ನು ಆಮೇಲೆ ಕಲಿತೀರಲ್ಲ, ಅದೆಲ್ಲ ಈಸಿ ಇರುತ್ತೆ ಚೆನ್ನಾಗಿ. ಅಂದರೆ ನೀವು ಮನೇಲಿ ಇರ್ತೀರ ಅಂತಂದರೆ ಏನು 3 ಡೇಸ್ ಬೇಡ, 1 ವೀಕೆ ತೊಗೊಳ್ಳಿ. 1 ವೀಕು ಕಷ್ಟಪಡಿ. ನೀವು ಅಲ್ಲಿ ಓಪ್ಸ್ ಕಳ್ಕೊಳ್ಬೇಡಿ. ಯಾಕಂದರೆ ಬ್ರೇಕ್ ಬ್ಯಾಲೆನ್ಸ್ ಮಾಡ್ತೀರಲ್ಲ, ಅಲ್ಲಿ ಓಪ್ಸ್ ಕಳ್ಕೊಂಡ್ರೆ ನೀವು ಖಂಡಿತ ಎಂಬ್ರಾಯ್ಡ್ರಿ ಮಾಡೋದಕ್ಕಾಗೋದಿಲ್ಲ. ಖಂಡಿತ ಕಲಿತೀನಿ ನಾನು. ಚಾಲೆಂಜ್ ಮಾಡಿ. ಚಾಲೆಂಜ್ ಅನ್ನೋದಕ್ಕಿಂತ ನಿಮ್ಮನ್ನ ಅವಮಾನಿಸಿರ್ತಾರಲ್ವ, ಟೀಕೆಗಳು ಮಾಡಿರ್ತಾರಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಟೀಕೆಗಳು ಮಾಡೋದು, ಅವಮಾನ ಮಾಡೋದು, ಇವಳು ಏನಕ್ಕೂ ನಾಲಾಯಕ್ಕು, ಇವಳಿಗೇನು ಬರೋದಿಲ್ಲ, ಮುಸ್ರೆ ತಿಕ್ಕೊಂಡು ಇರೋದಕ್ಕೇ ಸರಿ ಅಂತ ಹೇಳಿ ಒಂದಷ್ಟು ಟೀಕೆಗಳಂತೂ ಪ್ರತಿ ಹೆಣ್ಮಕ್ಳು ಜೀವನದಲ್ಲೂ ಆ ಥರ ಒಂದು ಟೀಕೆಗಳು ಇದ್ದೇ ಇರುತ್ತೆ. ಅವ್ರುಗಳನ್ನ ಒಂದು ಸಲ ನೀವು ನೆನೆಸ್ಕೊಳ್ಳಿ. ಅವ್ರನ್ನ ನೆನೆಸ್ಕೊಂಡ ತಕ್ಷಣವೇ ನಿಮಗೆ ಆ ಹಠ, ಚಾಲೆಂಜ್ ಅನ್ನೋದು ನಿಮಗೆ ತಾನಾಗೇ ಉಟ್ಕೊಳ್ಳುತ್ತೆ, ಆಟೋಮೆಟಿಕ್ಲಿ ಬಂದುಬಿಡುತ್ತೆ, ಇಲ್ಲ ನಾವು ಕಲಿಬೇಕು ಅಂತ ಅನ್ನೋದು. ಈ ರೀತಿ ನಿಮ್ಮ ಅಕ್ಕಪಕ್ಕ ಇದ್ರೇ ನಿಮಗೆ ಏನಾದರೂ ಹೊಸ್ದಾಗಿ ಏನಾದರೂ ಕಲಿಬೇಕು, ಇಲ್ಲ ಹೊಸ ಪ್ರಯತ್ನ ಮಾಡಬೇಕು ಏನಾದರೂ ಅಂತ ಹೇಳಿ ಅನಿಸೋದು. ನಿಮ್ಮ ಸುತ್ತ ಎಲ್ಲರೂ ನಿಮ್ಮನ್ನ ಹೊಗಳೋರೇ ಆದರೆ ನೀವೆಲ್ಲಿ ಏನು ಹೊಸ್ದಾಗಿ ಕಲಿಬೇಕು, ಎಲ್ಲಿ ನಾವು ಎಡುವುತ್ತಿದ್ದೀವಿ ಅಂತೇಳಿ ತಿಳಿಸೋದ್ಯಾರಲ್ವ, ಈ ಥರದವ್ರೇ ತಿಳಿಸೋದು. ನಿಮ್ಮನ್ನ ಅವಮಾನ ಮಾಡೋರು, ಟೀಕೆಗಳನ್ನ ಮಾಡೋರೇ ನೀವೆಲ್ಲಿ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಸಣ್ಣ ಹಿಂಡನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಒಂದು ಸಲ ಕಣ್ಣು ಮುಚ್ಕೊಂಡು ಅವ್ರನ್ನೆಲ್ಲನೂ ನೆನೆಸ್ಕೊಳ್ಳಿ, ಹಠ ಅನ್ನೋದು ತಾನಾಗೆ ಬರುತ್ತೆ. ಅದಕ್ಕೋಸ್ಕರ ನಿಮ್ಮನ್ನ ಯಾರು ಅವಮಾನಿಸಿರ್ತಾರೆ, ಟೀಕೆಗಳನ್ನ ಮಾಡಿರ್ತಾರೆ, ಅವ್ರಿಗೋಸ್ಕರನಾರು ಅವ್ರು ಏನು ನಿಮ್ಮ ಕೈಲಿ ಆಗಲ್ಲ ಅಂತ ಅಂದಿರ್ತಾರೆ, ಅದನ್ನು ಮಾಡಿ ತೋರಿಸಿ, ಓಕೆನಾ. ಏನಕ್ಕೆ ಈ ವಿಚಾರ ಹೇಳ್ತೀನಿ ಅಂತ ಅಂದರೆ,
ಒಂದಿಬ್ಬರು ನನಗೆ ಕಾಲ್ ಮಾಡಿದಾಗ ಹೇಳಿದರು, ಮೇಡಮ್ ತುಂಬ ಮನೆಯವ್ರ ವಿರುದ್ಧವಾಗಿ ನಾನು ಮಷಿನ್ ತೊಗೊಂಡೆ, ಅವ್ರು ಬೇಡ ಅಂತಂದರು, ಕೇಳಲಿಲ್ಲ, ಮಷಿನ್ ತೊಗೊಂಡೆ, ಇಲ್ಲ ನಾನು ಕಲಿತೀನಿ, ನನಗೆ ಬೇಕು, ಮನೇಲಿರೋದಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿ ಮಷಿನ್ ತೊಗೊಂಡೆ. ಬಟ್ ನನ್ನ ಕೈಲಿ ಕಲಿಯೋದಕ್ಕಾಗಲಿಲ್ಲ. ನಾನು 7 ತಿಂಗಳಾಗಿದೆ ಮೇಡಮ್ ಮಷಿನ್ ತೊಗೊಂಡು. ಬಟ್ ಈಗಲೂ ಏನು ಒಣಗಾಕಿರೋ ಬಟ್ಟೆಗಳನ್ನ ತಂದು ಅದ್ರ ಮೇಲೆ ಹಾಕ್ತೀನಿ ಅಷ್ಟೇ. ನನಗೆ ಕೂತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡೋದಕ್ಕೇ ನಂಬಿಕೆ ಹೊರ್ಟೋಗಿದೆ. ಅಂದರೆ ನನಗೆ ಅದು ಆಗ್ತಿಲ್ಲ ನನ್ನ ಕೈಲಿ, ಅದು ಏನಂತ ಗೊತ್ತಾಗ್ತಿಲ್ಲ. ನನ್ನ ಕೈಲಿ ಮಷಿನ್ ರನ್ ಮಾಡೋದಕ್ಕೆ ಆಗ್ತಿಲ್ಲ, ಬ್ಯಾಲೆನ್ಸ್ ತೊಗೊಳೋದಕ್ಕೂ ಆಗ್ತಿಲ್ಲ ಅಂತ ಹೇಳಿದರು. ಅದರಲ್ಲಿ ನನಗೇನು ತೋರಿಸುತ್ತೆ ಅಂತಂದರೆ ನಿಮ್ಮ ದೌರ್ಬಲ್ಯತೆ ಏನು ಅಂತ ಅನ್ನೋದು ಗೊತ್ತಾಗ್ತಿದೆ. ಓಕೆನಾ? ನೀವೇ ನಿಮ್ಮ ಬಗ್ಗೆ ನಿಮಗೇ ನಂಬಿಕೆ ಇಲ್ಲ, ನಂಬಿಕೆ ಕಳ್ಕೊಂಡಿದ್ದೀರಾ, ನಿಮ್ಮ ಮೇಲೆ ನಿಮಗೇ ಆತ್ಮವಿಶ್ವಾಸ ಇಲ್ಲ, ನನ್ನ ಕೈಲಿ ಆಗೋದಿಲ್ಲ ಅಂತೇಳಿ ನೀವೇ ಫಿಕ್ಸ್ ಆಗಿಬಿಟ್ಟಿದ್ದೀರಾ. ಓಕೆನಾ? ಹಾಗಾಗಿ ಮೊದಲು ನಿಮ್ಮ ಮೇಲೆ ನೀವು ಆದಷ್ಟು ನಂಬಿಕೆ ಇಟ್ಕೊಳ್ಳಿ, ಭರವಸೆ ಇಟ್ಕೊಳ್ಳಿ. ಯಾವಾಗ ನೀವು ನಿಮ್ಮನ್ನು ನೀವು ಕೆಳಗಾಕ್ಕೊಳ್ತಾ ಬರ್ತೀರೋ, ನಮ್ಮ ಕೈಲಿ ಆಗೋದಿಲ್ಲ ಇದು ಅಂತ ಹೇಳಿ, ಅಲ್ಲಿವರೆಗೂ ನಿಜವಾಗ್ಲೂ ಕೂಡ ಯಾವುದೇ ಕೆಲಸ, ಎಂಬ್ರಾಯ್ಡ್ರಿ ಅಂತಲ್ಲ, ಯಾವುದೇ ಕೆಲಸದಲ್ಲೂ ಸಹ ಹೆಣ್ಮಕ್ಳು ಮುಂದೆ ಬರೋದಕ್ಕೆ ಆಗೋದಿಲ್ಲ. ಓಕೆನಾ? ಯಾಕಂದರೆ ನಾನು ಆಫ್ಲೈನ್ಗೆ ಏನು ಬರ್ತಾರಲ್ಲ ಸ್ಟೂಡೆಂಟು, ಅವ್ರ ಅನುಭವಗಳು ಹೇಳ್ತಿರ್ತಾರಲ್ವ, ಅವಾಗ ಕೇಳಿದಾಗಲೇ ಅನಿಸುತ್ತೆ ಎಷ್ಟು ಹೆಣ್ಮಕ್ಳುಗಳು ಎಷ್ಟು ಅವ್ರ ಆಸೆಗಳನ್ನ ಅವ್ರೊಳಗಡೆ ಬಚ್ಚಿಟ್ಕೊಂಡು ಜೀವನ ಮಾಡ್ತಿರ್ತಾರೆ. ಬಟ್ ಅಂದರೆ ಏನು ಗೊತ್ತಾ, ಒಂದು ಮಷಿನ್ ತೊಗೊಳ್ಬೇಕು ಅಂತಂದ್ರೂ ಅವ್ರ ಮನೇಲಿ ದುಡ್ಡು ಕೊಡೋಲ್ಲ. ಈಗ ಹೊರಗಡೆ ಹೋಗಿ ದುಡಿಲಿಲ್ಲ ಅಂತಂದರೆ ಹೆಣ್ಮಕ್ಳ ಹತ್ರ ದುಡ್ಡೇ ಹೇಗೆ ಬರಬೇಕಲ್ವಾ? ಆಗ ಅವ್ರು ಏನು ಮಾಡ್ತಾರೆ, ಅವ್ರ ಅಮ್ಮನ ಹತ್ರ ತೊಗೊಂಡು ಅಮೌಂಟ್ ಇಸ್ಕೊಂಡು ಮಷಿನ್ ತೊಗೊಂಡಿರೋರಿದ್ದಾರೆ. ಆಮೇಲೆ ಇಲ್ಲಿ ನನ್ನ ಕಡೆಯಿಂದನೇ EMIಲಿ ಮಾಡಿಸ್ಕೊಡ್ತಾಯಿದ್ದೀನಿ ಅಂತ ಹೇಳಿ ಮಷಿನ್ ತೊಗೊಂಡಿರೋರಿದ್ದಾರೆ. ಬಟ್ ಏನಾಗಿದೆ ಅಂತಂದರೆ, ಯಾವುದೇ ಹೆಣ್ಮಕ್ಳಿಗಾದ್ರೂ ಅಷ್ಟೇ ಮನೆ ಕಡೆಯಿಂದ ಸಪೋರ್ಟ್ ಅನ್ನೋದು ಚೆನ್ನಾಗಿ ಸಿಗಬೇಕು. ಅದು ಅಪ್ಪ ಅಮ್ಮನ ಕಡೆಯಿಂದ ಆಗಿರ್ಬೋದು, ಅಥವಾ ಒಡ ಹುಟ್ಟಿರೋರ ಕಡೆಯಿಂದ ಆಗಿರ್ಬೋದು, ಅಥವಾ ಮದುವೆ ಆಗಿ ಬಂದಿರುವಂಥ ಗಂಡನ ಮನೆ ಕಡೆಯಿಂದ ಆಗಿರ್ಬೋದು. ಪ್ರತಿ ಹೆಣ್ಮಕ್ಳಿಗೂ ಬ್ಯಾಕ್ ಸಪೋರ್ಟಾಗಿ ಯಾರಾದರೂ ಇದ್ರೇ ಏನಾದರೂ ಒಂದು ಅಚೀವ್ ಮಾಡೋದಕ್ಕಾಗೋದು. ಯಾಕಂತಂದರೆ ಅವ್ರನ್ನ ವಿರುದ್ಧವಾಗಿ ಮಾಡೋದಕ್ಕಾಗೋದಿಲ್ಲ ಅಂತಲ್ಲ, ಮಾಡ್ಬೋದು, ವಿರುದ್ಧ ಕಟ್ಕೊಂಡು ಸಹ ಮಾಡ್ಬೋದು. ಬಟ್ ಅದರಲ್ಲಿ ನೆಮ್ಮದಿ ಇರೋದಿಲ್ಲ, ಖುಷಿ ಇರೋದಿಲ್ಲ, ಅದನ್ನು ತುಂಬ ದಿನ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಹೆಣ್ಮಕ್ಳುಗಳಿಗೆ ನಿಮ್ಮ ಮನೇಲಿ ಒಪ್ಪಿಸಿ, ಇಲ್ಲ ಈ ರೀತಿ ಮಾಡಿದ್ರೆ ಈ ರೀತಿ ಮುಂದೆ ಒಂದಿನ ನಮಗೆ ಅದು ಯೂಸ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಡಿ. ಮನವರಿಕೆ ಮಾಡಿಕೊಟ್ಟು ನೀವು ಯಾವುದೇ ಕೆಲಸ, ಇದು ಅಂತಲ್ಲ, ಟೈಲರಿಂಗ್ ಅಂತಲ್ಲ, ಯಾವುದೇ ಕೆಲಸ ಆಗಿದ್ರೂ ಸಹ ಮುಂದುವರಿರಿ. ಆವಾಗ ಅದನ್ನು ತುಂಬ ದಿನ ಕ್ಯಾರಿ ಮಾಡ್ಬೋದು. ಅವ್ರ ವಿರುದ್ಧವಾಗಿ ಹಠ ಕಟ್ಕೊಂಡು, ಇಲ್ಲ ನನಗೆ ಸಪೋರ್ಟ್ ಮಾಡಲ್ಲ, ಇಲ್ಲ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಹೋದರೆ ಖಂಡಿತ ಅದನ್ನು ತುಂಬ ದಿನದವರೆಗೆ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ. ಹಾಗೆಯೇ ನಿಮ್ಮನೆ ಹೆಣ್ಮಕ್ಳುಗಳು ಏನಾದರೂ ಯಾವುದ್ರಲ್ಲಾದರೂ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತಂದರೆ ಆದಷ್ಟು ನೀವು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಓಕೆನಾ? ಏನಕ್ಕೆ ಈ ವಿಚಾರ ಹೇಳಿದೆ ಅಂತಂದರೆ, ಅದೇ ಹೇಳ್ದೆ ಅಲ್ಲ, ತುಂಬ ಜನ ಹೆಣ್ಮಕ್ಳು ಇಲ್ಲ ನಮ್ಮ ಕೈಲಿ ಕಲಿಯೋದಕ್ಕಾಗಲ್ಲ ಅಂತ ಹೇಳಿ ಸುಮ್ಮನಾಗೋದು ಇರಲಿ, ಅಥವಾ ಮನೆಯವ್ರ ವಿರುದ್ಧ ಕಟ್ಕೊಂಡು ಮಷಿನ್ ತೊಗೊಂಡು ಸುಮ್ಮನೆ ಹಾಗೆ ಕಲಿಯದೇ ಇರೋದ್ರಿಂದ ಇದಿಷ್ಟು ವಿಚಾರಗಳನ್ನ ಕೇಳಿದಾಗ ನನಗೆ ಈ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಈ ವಿಡಿಯೋ ತುಂಬ ಹಳೆಯ ವಿಡಿಯೋ. ಓಕೆನಾ? ಆದರೆ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಟೈಮ್ ಸಿಗದೇ ಇರೋ ಕಾರಣ, ಮತ್ತು ಯೂಟ್ಯೂಬ್ ಚಾನಲ್ ಸರಿ ಇಲ್ಲದೇ ಇರೋ ಕಾರಣ ಸರಿಯಾಗಿ ವೀಡಿಯೋಗಳನ್ನ ಯಾವುದೂ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಅಷ್ಟೇ. ಓಕೆನಾ? ಆದಷ್ಟು ಮನೆಯಲ್ಲಿ ಒಪ್ಪಿಲ್ಲ ಅಂತಂದರೆ ಆದಷ್ಟು ಅವ್ರಿಗೆ ಮನವರಿಕೆ ಮಾಡಿಸಿ ನೀವು, ಇಲ್ಲ ಈ ರೀತಿ ತೊಗೊಂಡ್ರೆ ಏನಾದರೂ ಮುಂದೆ ಏನಾದರೂ ಯೂಸ್ ಆಗುತ್ತೆ ಈ ರೀತಿ ಅಂತ ಹೇಳಿ ಮನವರಿಕೆ ಮಾಡಿಸಿ ನೀವು ಏನಾದರೂ ಮಷಿನ್ ತೊಗೊಳ್ಬೇಕು ಅಂತ ಹೇಳಿ ಅನಿಸಿದ್ರೆ ತೊಗೊಳ್ಳಿ. ಓಕೆನಾ? ಯಾಕಂದರೆ ಈಗ ನನಗೇನೆ ನೋಡಿ, ಈಗ ನಾನು ತೊಗೊಳ್ಳುವಾಗಲೂ ಅಷ್ಟೇ ನಮ್ಮನೆಯವ್ರಿಗೆ ಇಷ್ಟ ಇಲ್ಲ. ಅದರಲ್ಲೂ ಒಂದು 4-5 ಶಾಪಲ್ಲಿ ಹೋಗಿ ನಾನು ವಿಚಾರಿಸಿದಾಗ, ಇಲ್ಲ ಅದು ಹೆಣ್ಮಕ್ಳು ಕಲಿಯೋದಕ್ಕಾಗೋದಿಲ್ಲ, ಇಲ್ಲ ವರ್ಕರ್ಸ್ನ ಇಟ್ಕೊಂಡು ಮಾಡಿಸ್ಕೊಳ್ಳಿ ನೀವು, ಶಾಪ್ ಏನಾದ್ರು ಇದ್ದರೆ ಅಂತ ಹೇಳಿದಾಗ ನಮ್ಮನೆಯವ್ರಿಗೆ ಅಲ್ಲಿ ಇಲ್ಲಿ ಇವಳು ಟ್ರಯಲ್ ಮಾಡೋದಕ್ಕೇ ಒಂದು 14,000 ಇನ್ವೆಸ್ಟ್ ಮಾಡ್ತಿದ್ದಾಳೆ. ಬಟ್ ನಮ್ಮ ಮನೆಯವ್ರ ದುಡ್ಡು ಅಂತಲ್ಲ, ನನ್ನ ದುಡ್ಡೇ, ನಾನೇ ನನ್ನ ಸ್ವಂತ ಸಂಪಾದನೆಯಲ್ಲಿ ನಾನು ಟೈಲರಿಂಗ್ ದುಡ್ಡಲ್ಲಿ ನಾನು ರಾಸನ್ ಮಷಿನ್ ತೊಗೊಂಡಿದ್ದು. ಬಟ್ ಅವಾಗ ಅವರೇನು ಸುಮ್ಮನೆ ದುಡ್ದಿದ್ದೆಲ್ಲನೂ ತಂದು ಇಲ್ಲಿ ವೇಸ್ಟ್ ಮಾಡ್ತಿದ್ದಾಳೆ ಬರೀ ಕಲಿಯೋದಕ್ಕೆ ಅಂತಲೇ ಹೇಳಿ ಅವ್ರಿಗೆ ಒಂದು ನಂಬಿಕೆ ಅನ್ನೋದು ಇರಲಿಲ್ಲ. ಆದರೆ ಇವಾಗೇನೋ ಗೊತ್ತಾ, ಅವರೇನೇ ಹೇಳ್ತಾರೆ, ನನಗೂ ಹೇಳ್ಕೊಟ್ಬಿಡು, ನನಗೂ ಒಬ್ಬರು ಕೆಳಗಡೆ
ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದಿರೋದಿಲ್ಲ ಅಂತ ಹೇಳ್ತಾರೆ, ರೇಗಿಸ್ತಾರೆ. ಬಟ್ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಆದರೆ ಆ ರೀತಿ ರೇಗಿಸ್ತಾರೆ. ಆವಾಗ ಬೇಡ ಅಂತ ಅಂದವರು ಈಗ ಆ ರೀತಿ ಹೇಳ್ತಾರೆ, ಅವ್ರ ಬಾಯಲ್ಲಿ ಆ ವರ್ಡ್ಸ್ ಬರುತ್ತೆ ಅಂತಂದರೆ ನೀವೇ ಯೋಚನೆ ಮಾಡಿ. ಖಂಡಿತ ಎಲ್ಲರಿಗೂ ಕೂಡ ಮನವರಿಕೆ ಆಗುತ್ತೆ. ಅವ್ರು ಏನು ತಪ್ಪು ಮಾಡಿದರು ಅಂತ ಅನ್ನೋದು ಗೊತ್ತಾಗುತ್ತೆ. ಆದರೆ ಇವಾಗ ನನಗೆ ಆ ಒಂದು ರಾಲ್ಸನ್ ಮಷೀನು ಮನೇಲಿ 3 ರಾಲ್ಸನ್ ಮಷೀನ್ ಆಗಿದೆ. ನಾನು ಕಲಿಯೋದಕ್ಕೆ ಅಂತ ತಂದಿದ್ದು ನಾನು ಕಲಿಸೋ ಥರ ಆಗಿದೆ, ಓಕೆನಾ. ಹಾಗಾಗಿ ಯಾರು ಕೂಡ ಹೋಪ್ಸ್ ಕಳ್ಕೊಳ್ಬೇಡಿ, ನಮ್ಮ ಕೈಲಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕಲಿಯೋದಕ್ಕಾಗೋದಿಲ್ಲ ಅಂತ ಹೇಳಿ. ಖಂಡಿತ ಕಲಿತೀರಾ, ಪ್ರಯತ್ನ ಇರಬೇಕು. ಪ್ರಯತ್ನನ ಎಲ್ಲೂ ಕೂಡ ಬಿಡೋದಕ್ಕೆ ಹೋಗಬೇಡಿ. ಆದಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಫಿನಿಶಿಂಗ್ ಮಾಡಿದ ತಕ್ಷಣವೇ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಆದಷ್ಟು ಚೆನ್ನಾಗಿ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರ ನೋಡಿ, ಅಷ್ಟು ಚೆನ್ನಾಗಿ ಡಿಸೈನ್ಸ್ ಫಿನಿಶಿಂಗ್ ಅನ್ನೋದು ಬರ್ತಾ ಹೋಗುತ್ತೆ, ಓಕೆನಾ. ಇದಿಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಫ್ರೆಂಡ್ಸ್. ನಿಮಗೂ ಕೂಡ ಒಂದು ಮೋಟಿವೇಟ್ ಆಗಿರುತ್ತೆ ಅನ್ಕೋತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ವೀಡಿಯೋ ನಿಮಗೇನಾದ್ರು ಸ್ವಲ್ಪನಾದ್ರು ಮೋಟಿವೇಟ್ ಆಗಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೇ ಎಂಡ್ ಮಾಡ್ತಾ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.